ರಾಘವೇಂದ್ರ ಹರಿಕಥಾಮೃತಸಾರ ಪಾರ್ಟ್ 3. ನಿನ್ನೆ ಸುಪ್ರಭಾತವನ್ನು ಒಂದು ರೀತಿಯಿಂದ ದಾಸರ ಸುಪ್ರಭಾತ ತಾರತಮ್ಯೋಕ್ತವಾಗಿ, ಯತಿಗಳ ಸುಪ್ರಭಾತ ಅದು ತಾರತಮ್ಯೋಕ್ತವಾಗಿ, 32 ಕಕ್ಷಾದಲ್ಲಿರತಕ್ಕಂಥ ಸಕಲ ದೇವತೆಗಳ ಸುಪ್ರಭಾತ, ಕೊನೆಗೆ ನಾರಾಯಣನಿಗೆ ಸುಪ್ರಭಾತ, ಇವೆಲ್ಲವೂ ನಿನ್ನೆ ಹಾಡಿದಿವಿ. ಎಲ್ಲರಲ್ಲಿ ಒಂದು ವಿಜ್ಞಾಪನೆ ಏನು ಅಂದರೆ, ಈ ಸುಪ್ರಭಾತವನ್ನು ಕೂಡ ಸುಮ್ಮನೆ ಗಟ್ಟಿಯಾಗಿ ಅನಬಾಡ್ವಿ, ಅದನ್ನು ಕೂಡ ಮಾನಸಿಕವಾಗಿ ಚಿಂತನೆ ಮಾಡಿ. ಅದನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ, ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ, ತಕ್ಷಣದಲ್ಲಿ ಏಕಾಗ್ರತೆಯನ್ನು, ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿ ಏಕಾಗ್ರತೆಯನ್ನು ಹೊಂದಿ, ಈ ಮನಸ್ಸಿಗೆ ಭಗವಂತ ಕೊಟ್ಟ ಶಕ್ತಿ ಅಪೂರ್ವವಾದದ್ದು. ವಿಶ್ವದಲ್ಲಿ ಭಗವಂತ ಒಬ್ಬನ ಬಿಟ್ಟುಬಿಟ್ರೆ ಮನಸ್ಸಿಗೆ ಸಮಾನವಾಗಿ ಓಡುವ, ಶೀಘ್ರವಾಗಿ ಮುಡ್ತಕ್ಕಂಥ ವಸ್ತು ಮತ್ತೊಂದಿಲ್ಲ. ಬೆಳಕು ಬಹಳ ಸ್ಪೀಡಾಗಿ ಹೋಗ್ತದೆ ಅಂತಾರೆ, ಗಾಳಿ ಬಹಳ ಸ್ಪೀಡಾಗಿ ಹೋಗ್ತದೆ, ಗಾಳಿಗಿಂತಲೂ ಶಬ್ದ ಬಹಳ ಸ್ಪೀಡ್, ಶಬ್ದಕ್ಕಿಂತಲೂ ಕೂಡ ಬೆಳಕು ಬಹಳ ಸ್ಪೀಡಾಗಿ ಹೋಗ್ತದೆ. ಈ ಎಲ್ಲದಕ್ಕಿಂತಲೂ ಕೂಡ ಬಹಳ ಸ್ಪೀಡಾಗಿ, ಬಹಳ ತ್ವರಿತಗತಿಯಲ್ಲಿ ಹೋಗತಕ್ಕಂಥ ವಸ್ತು ಅಂದರೆ ಮನಸ್ಸು. ಒಂದು ಕ್ಷಣ ಭಾರತದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ನಾವಿರ್ತೀವಿ ಅಂದುಕೊಂಡ್ರೆ ಸಾಕು, ಅಮೆರಿಕಕ್ಕೆ ಹೋಗಿಬಿಡ್ತದೆ ನಮ್ಮ ಮನಸ್ಸು. ಅಮೆರಿಕಾದಿಂದ ಮತ್ತೆ ಎಲ್ಲಿಗೆ ಬರಬೇಕು ಅಂದರೆ ಅಲ್ಲಿಗೆ ಬರ್ತದೆ. ಒಂದು ಕ್ಷಣ ಕಾಲ ಅಂದರೆ ನಿಮ್ಮ ಕಣ್ಣು ರೆಪ್ಪೆ ಹಾಕುವುದರೊಳಗಾಗಿ ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿಗೆ ಹೋಗ್ತದೆ ಈ ಮನಸ್ಸು. ಭಗವಂತ ಕೊಟ್ಟ ಶಕ್ತಿ ಅದು ಮನಸ್ಸಿಗೆ. ಆದರೆ ಇಂಥ ಅದ್ಭುತವಾದ ಶಕ್ತಿಯಿಂದ ಕೂಡಿದ ಮನಸ್ಸನ್ನು ನಾವು ಸಾರ್ಥಕ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು, ವ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಕತ್ತಿ ಅದು, ಕತ್ತಿ ಕಾಯಿ ಪಲ್ಯ ಹಣ್ಣುಗಳನ್ನು ಹೆಚ್ಚಿ ಅತಿಥಿ ಅಭ್ಯಾಗತರಿಗೆ ಅಡಿಗೆ ಮಾಡಿ ಅವರಿಗೆ ಉಣ್ಲಕ್ಕೆ ಕೊಡ್ಲಕ್ಕೆ ಉಪಯೋಗ ಬರ್ತದೆ. ಅದೇ ಕತ್ತಿಯಿಂದ ಇನ್ನೊಂದು ಪ್ರಾಣಿಯನ್ನು ಹಿಂಸೆ ಮಾಡ್ಲಿಕ್ಕೆ ಕೂಡ ಬರ್ತದೆ. ನಾವು ಬಳಸುವುದರಲ್ಲಿರ್ತದೆ. ಪುಣ್ಯ ಸಂಪಾದನೆ ಮಾಡಬೇಕಾ, ನಿನ್ನ ಜೀವನ ಧನ್ಯ ಮಾಡ್ಕೋಬೇಕಾ, ಭಗವಂತ ಕೊಟ್ಟ ಪದಾರ್ಥಗಳನ್ನು ಸದ್ವಿನಿಯೋಗ ಮಾಡಿದಾಗ ಪುಣ್ಯ ಪ್ರಾಪ್ತಿಯಾಗ್ತದೆ. ಅದೇ ಪದಾರ್ಥಗಳನ್ನು ಇನ್ನೊಂದು ಸಮಾಜಕ್ಕೆ ಕಂಟಕ ಆಗುವ ರೀತಿಯಲ್ಲಿ, ಕೆಡಗಾಗುವ ರೀತಿಯಲ್ಲಿ, ದುಃಖ ನೀಡುವ ರೀತಿಯಲ್ಲಿ, ಅಥವಾ ನಿನ್ನ ಪತನಕ್ಕೆ ಕಾರಣವಾಗುವ ರೀತಿಯಲ್ಲಿ ಬೆಳೆಸ್ಕೊಂಡ್ರೆ ನಿನ್ನ ಜನ್ಮ ವ್ಯರ್ಥ ಆಗ್ತದೆ. ಬೆಂಕಿಯಿಂದ ಒಳ್ಳೆ ಭಗವಂತನಿಗೆ ಆರಾಧನೆ ಮಾಡಬಹುದು, ಭಗವಂತನ ಮುಂದೆ ನಂದಾದೀಪ ಹಚ್ಚಿಡಬಹುದು, ಭಗವಂತನಿಗೆ ಮಂಗಳಾರತಿ ಮಾಡಬಹುದು, ಭಗವಂತನಿಗೆ ದೀಪ ಹಚ್ಚಿಡಬಹುದು. ಅದೇ ಬೆಂಕಿಯನ್ನು ಇನ್ನೊಬ್ಬರು ಮನೆ ಸುಡ್ಲಕ್ಕೂ ಬರ್ತದೆ, ನಿನ್ನ ಮೈಯನ್ನು ಸುಟ್ಟುಕೊಳ್ಳಕ್ಕೂ ಬರ್ತದೆ. ಆದರೆ ಭಗವಂತ ಕೊಟ್ಟ ಅಗ್ನಿಯನ್ನು ಭಗವನ್ ಆರಾಧನೆಗೆ ಉಪಯೋಗ ಆಗುವಂತೆ ಮಾಡಬೇಕು, ಮತ್ತೊಬ್ಬರಿಗೆ ಉಪಯೋಗ ಆಗುವಂತೆ ಮಾಡಬೇಕು. ನಮ್ಮ ಮನಸ್ಸು ಅಂತ ಭಗವಂತ ಕೊಟ್ಟ ಅದ್ಭುತವಾದ ಒಂದು ಯಂತ್ರ. ಇದು ಎಷ್ಟು ಶಕ್ತಿಯುಕ್ತವಾದದ್ದು ಅಂದರೆ, ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಕ್ಕೆ, ಭಗವಂತನ ಸೇವೆಗೆ ಅರ್ಪಣೆ ಮಾಡಕ್ಕೆ ಪ್ರಯತ್ನ ಮಾಡಿದರೆ ಜೀವನ ಧನ್ಯ ಆಗ್ತದೆ. ಏನು ಮಾಡಬೇಕು? ಮನೆಯಲ್ಲೇ ಕೂತ್ಕೊಂಡಿದ್ದೀವಲ್ಲ, ಒಂದು ಕ್ಷಣ ಕಾಲ ತಿರುಪತಿಗೆ ಹೋಗಿಬೇಡ, ಎಲ್ಲರೂ ಬೆಟ್ಟದ ಮೇಲೆ ಹೋಗಿಬೇಡ. ನಮ್ಮಪ್ಪನ ದಿವ್ಯ ಮಂದಿರ ಈಗಂತೂ ನೀವೆಲ್ಲರೂ ನೋಡಿದ್ದೀರ. 3-4 ಬೀದಿಗಳು, 3 ಪ್ರಾಕಾರಗಳು, ಮಧ್ಯ ಭಾಗದಲ್ಲಿ ಅದ್ಭುತವಾದ ಬಂಗಾರದ ಗೋಪುರದಿಂದ ಶೋಭಾಯಮಾನವಾದ ಗರ್ಭಾಲಯ. ಇದರ ಮುಂದೆ ದೊಡ್ಡ ಪೈರು ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಸ್ವಲ್ಪ ಇರುಕಿತ್ತು, ಅನೇಕ ಅಂಗಡಿಗಳು ಅವು ಇವು ಇದ್ದು ವ್ಯಾಪಾರ ಎಲ್ಲ ಇತ್ತು. ವೈಕುಂಠ ಮಾಡಬೇಕು, ಅದು ಭೂವೈಕುಂಠ ಅಲ್ವಾ, ಭೂವೈಕುಂಠವನ್ನೇ ಮಾಡಬೇಕು ಅಂತ ಚಿಂತನೆ ಮಾಡಿದ ಪುಣ್ಯಾತ್ಮ PVR ಕೆ ಪ್ರಸಾದ್. ಆತನನ್ನು ಸ್ಮರಣೆ ಮಾಡಿದರೆ ತಪ್ಪಾಗಲಾರದು. ಶ್ರೀನಿವಾಸನ ಪರಮಾನುಗ್ರಹಕ್ಕೆ ಪಾತ್ರ. ಆ ಪುಣ್ಯಾತ್ಮ ತನ್ನ ಹಯಾಮ್ನಲ್ಲಿ ಅಲ್ಲಿ ಈವು ಆಗಿರುವಾಗ ಮಾಸ್ಟರ್ ಪ್ಲಾನ್ ಮಾಡಿ, ದೇವಾಲಯದ ಸುತ್ತಮುತ್ತಲೂ ಕೂಡ ಯಾವ ಹೊಲಸು ಇರಬಾರ್ದು, ಯಾವ ವ್ಯಾಪಾರ ಇರಬಾರ್ದು, ಅಲ್ಲೆಲ್ಲ ಪವಿತ್ರ ಭಾವನೆ ಇರಬೇಕು, ಕೇವಲ ಭಕ್ತಾದಿಗಳಿಂದ ಅದು ತುಂಬಿರಬೇಕು ಅಂತ ಉಂಟು ಮಾಡಿಕೊಂಡು ಅದನ್ನು ಮುಂದಿನ ನಂತರದಲ್ಲಿ ಬಂದ ಅಧಿಕಾರಿಗಳು, ಇವುಗಳು ಇನ್ನೂ ಅದ್ಭುತವಾದ ರೀತಿಯಲ್ಲಿ ಅದನ್ನು ಮಾಡಿದರು. ಇವತ್ತು ನಾವು ನೋಡ್ಬೋದು, ನಮ್ಮಪ್ಪನ ದಿವ್ಯ ಮಂದಿರದ ಮುಂಭಾಗದಲ್ಲಿ ದೊಡ್ಡ ವಿಶಾಲವಾದ ಮೈದಾನ ಅದ. ಒಂದು ಕ್ಷಣದಲ್ಲೇ ಆ ಮೈದಾನದ ಮುಂದೆ ಹೋಗಿ, ಗುಡಿಯ ಮುಂದೆ ಹೋಗಿ ನಿಂತ್ಕೊಬೋದು. ಆ ಗುಡಿಯ ಬಲಭಾಗದಲ್ಲಿ ಒಂದು ಮೂಲೆಯಲ್ಲಿ ನಿಂತುಕೊಂಡು ಮೊಟ್ಟ ಮೊದಲು ಏನೋ ಸುಪ್ರಭಾತ ಆಡಿದೀವಲ್ಲ, ಆ ಸುಪ್ರಭಾತದಲ್ಲಿ ನಮಗೆ ಇಷ್ಟವಾಗಿರತಕ್ಕಂಥ, ನಾನು ಸುಪ್ರಭಾತ ಹೇಳಿದಾಗ ದಾಸರ ಕೆಲವೇ ಹೆಸರುಗಳನ್ನು ಹೇಳಿದ್ದೀನಿ, ಎಲ್ಲ ದಾಸರ ಹೆಸರುಗಳಿಲ್ಲ.
ನಮ್ಮ ಭಾಗ್ಯ ಎಷ್ಟದಂದರೆ ಸುಮಾರು 400 ಮಂದಿ ದಾಸರು ನಮಗೆ ಆಗಿ ಹೋಗಿದ್ದಾರೆ. ಮಹಾಜ್ಞಾನಿವರೇನಿದ್ದಾರೆ. ಯಾರ್ಯಾರು ನಿಮಗೆ ಸ್ಮರಣೆಗೆ ಯೋಗ್ಯರೋ, ನಿಮಗೆ ಯಾರ್ಯಾರು ಜ್ಞಾಪಕ ಇದ್ದಾರೋ, ಅಥವಾ ನಿಮ್ಮ ಮನಸ್ಸನ್ನು ಆಕರ್ಷಣೆ ಮಾಡಿದ ದಾಸರು ಯಾರಾದರಿದ್ರೆ ಅವರಿಂದೇ ಪ್ರಾರಂಭ ಮಾಡಿ. ಕೆಲವರಿಗೆ ಗುರು ಗೋವಿಂದ ದಾಸರ ಮೇಲೆ ಅಭಿಮಾನ ಇರ್ತಾರೆ, ಅವರಿಂದ ಅನುಗ್ರಹಿತರಾಗಿರ್ತಾರೆ. ಸೊ ಗುರು ಗೋವಿಂದ ದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ರಿ. ಇನ್ನು ಕೆಲವರಿಗೆ ಬೇರೆ ಬೇರೆ ದಾಸರಿಂದ ಗುರು ಜಗನ್ನಾಥ ದಾಸರ ಮೇಲೆ ಕೆಲವರಿಗೆ ಅಭಿಮಾನ ಇರ್ತಾರೆ. ಆಗ ಅವರು ಗುರು ಜಗನ್ನಾಥ ದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ ಅಂತ ಹಂಗೆ ಪ್ರಾರಂಭ ಮಾಡಿ. ಅದೇ ರೀತಿ ಯತಿಗಳ ಕಷ್ಟ ತಾರತಮ್ಯ ಅದಲ್ಲ. ನಾನು ಕೇವಲ ಬೆರಳೆಣಿಕೆಯಲ್ಲಿ ಕೆಲವು ರಾಘವೇಂದ್ರ ಸ್ವಾಮಿಗಳಿಂದ ಹಿಡ್ಕೊಂಡು ಆಚಾರ್ಯ ಮಧ್ವರವರೆಗೆ ಕೆಲವೇ ಯತಿಗಳ ಹೆಸರನ್ನು ಹೇಳಿದ್ದೀನಿ. ಆದರೆ ನಮ್ಮಲ್ಲಿ ಯತಿಗಳ ಪರಂಪರೆಗೆ ಕೊರತೆನೇ ಇಲ್ಲ. ಎಲ್ಲ ಯತಿಗಳು ಜ್ಞಾನಿಗಳು. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ರಿ, ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದ ಎಲ್ಲ ಪೀಠಗಳಲ್ಲಿ ವಿರಾಜಮಾನರಾಗಿ ಹೋದ ಎಲ್ಲ ಜ್ಞಾನಿಗಳು ಸಮಾಜಕ್ಕಾಗಿ ದುಡಿದವರು, ಜ್ಞಾನದ ಭಿಕ್ಷೆಯನ್ನು ನೀಡಿದವರು, ಸಮಾಜ ಅಜ್ಞಾನದ ಮಾರ್ಗದಿಂದ ಜ್ಞಾನದ ಮಾರ್ಗಕ್ಕೆ ಬರಬೇಕು ಅಂತ ನಿರಂತರ ತಪಿಸಿರತಕ್ಕಂಥ ಮಹಾತ್ಮರು. ಯಾವ ಪೀಠದಲ್ಲಿರುವ ಯಾವ ಯತಿಗಳು ದೊಡ್ಡವರು ಸಣ್ಣವರು ತೂಕ ಮಾಡೋದು ನಮ್ಮ ಯೋಗ್ಯತೆಗೆ ಮೀರಿದ್ದದು. ಸೊ ಎಲ್ಲ ಯತಿಗಳನ್ನು ನಿಮ್ಮ ನಿಮ್ಮ ಆಚಾರ ಸಂಪ್ರದಾಯ, ನಿಮ್ಮ ಗುರುಗಳು, ಮೂಲ ಗುರುಗಳು ಅವರ ಮನಸ್ಸಲ್ಲಿಟ್ಟುಕೊಂಡು ನೀವು ಯಾವ ಗುರುಗಳನ್ನಾದರೂ ಸ್ಮರಣೆ ಮಾಡಿರಿ. ಇಷ್ಟೇ ದಯಮಾಡಿ ಒಂದೇ ಪ್ರಾರ್ಥನೆ, ಯಾವ ಗುರುವನ್ನೇ ಸ್ಮರಣೆ ಮಾಡಿರಿ, ಇನ್ನೊಬ್ಬ ಗುರುವಿನ ಬಗ್ಗೆ ದ್ವೇಷ ಭಾವ ಬರಬಾರ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ವಿಷ್ಣು ಆರಾಧಕರು ಅಂದ್ಕೊಂಡ್ರಿ, ವಿಷ್ಣುವನ್ನು ಬೇಕಾದಷ್ಟು ಆರಾಧನೆ ಮಾಡು. ವಿಷ್ಣುವನ್ನು ಆರಾಧನೆ ಮಾಡುವಾಗ ಬೇರೆ ದೇವತೆಗಳ ಬಗ್ಗೆ ದ್ವೇಷ ಇರಬಾರ್ದು. ರುದ್ರದೇವರು ಅಂದರೆ ಸಣ್ಣ ಆಲೋಚನೆ ಮಾಡೋಣ, ಅದು ತಪ್ಪು. ರುದ್ರದೇವರ ಭಕ್ತರಿದ್ದಾರೆ, ರುದ್ರದೇವರ ಭಕ್ತರು ರುದ್ರದೇವರ ಉಪಾಸನೆ ಮಾಡಿ, ಆತನ್ನೇ ದೊಡ್ಡವರು ಅಂತ ಚಿಂತನೆ ಮಾಡ್ಕೊಂಡು ಮುಂದೆ ಹೋಗಲಿ. ಆದರೆ ಅಲ್ಲಿ ಏನಿರಬೇಕು ಗೊತ್ತಾ, ವಿಷ್ಣುವಿನ ಬಗ್ಗೆ ದ್ವೇಷ ಇರಬಾರ್ದು. ಆಗ ನಾವು ಎಲ್ಲರೂ ಒಂದಾಗಲಕ್ಕೂ ಸಾಧ್ಯ ಆಗ್ತದೆ, ಭಗವಂತನ ಪ್ರೀತಿಗೂ ಪಾತ್ರನಾಗ್ತೀವಿ. ನಾವು ಒಂದು ದೇವರನ್ನು ದ್ವೇಷ ಮಾಡೋಣ, ಒಂದು ದೇವರನ್ನು ಪ್ರೀತಿ ಮಾಡೋಣ, ಇದು ಯಾವ ಭಗವಂತನೂ ಒಪ್ಪೋದಿಲ್ಲ. ನಿನ್ನ ಮನಸ್ಸು ಒಂದು ಕಡೆ ದ್ವೇಷದಿಂದ ಕೂಡಿತ್ತು ಅಂದರೆ ಅಂತ ದ್ವೇಷದಿಂದ ಕೂಡಿದ ಮನಸ್ಸಿನಲ್ಲಿ, ಹೃದಯದಲ್ಲಿ ಭಗವಂತ ಎಂದಿಗೂ ಪ್ರವೇಶ ಮಾಡೋದು. ಅವನು ಯಾರೇ ಸರ್ವೋತ್ತಮ ಆಗವಲ್ಲ. ಯಾಕೆ ಇನ್ನೂ ಒಂದು ಸುಂದರವಾದ ಮಾತು ಅಂದರೆ ನಮ್ಮ ದಾಸರ ಹೇಳಿದ ಮಾತು, ಕ್ಷುದ್ರ ದೇವತೆಗಳ ಒಂದು ಬಿಟ್ಟು ಅಂದರೆ ಕ್ಷುದ್ರ ದೇವತೆಗಳನ್ನು ಹೇಗೆ ಗಣಿಸ್ಬೇಕು, ನಾವು ಹೇಗೆ ತಿಳ್ಕೋಬೇಕು. ನಮ್ಮ ಊರುಗಳಲ್ಲಿ ಗ್ರಾಮ ದೇವತೆಗಳಂತ ಇರ್ತಾರೆ, ಒಂದು ರೀತಿಯಿಂದ ಅವ್ರನ್ನ ಕ್ಷುದ್ರ ದೇವತೆಗಳು ಅಂತ ಕರೀತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದು ಕ್ಷುದ್ರ ದೇವತೆ ಅಂದರೆ ಅದು ಒಂದು ರೀತಿಯಿಂದ ನಾವೇ ಮಾಡಿ ಕೂಡಿಸಿವಿ ಆ ಕ್ಷುದ್ರ ದೇವತೆಯನ್ನು. ಹಾಗೆ ನಮ್ಮ ಮೂರ್ಖತನದಿಂದ ನಮಗೇನೋ ಒಂದು ಅನಾಹುತ ಆಯಿತು ಅಂತ ತಿಳ್ಕೊಂಡು, ನಮ್ಮ ದೇವಿ, ನಮ್ಮ ಗ್ರಾಮ ದೇವತೆ ಬಲಿ ಕೇಳಿದ್ದಾಳೆ ಅಂತ ತಿಳ್ಕೊಂಡು ಕುರಿಗಳನ್ನು, ಕೋಳಿಗಳನ್ನು, ಕೋಣಗಳನ್ನು ಇವನು ಕಡಿತಾರಲ್ಲ, ಆ ರೀತಿ ತನ್ನ ಮುಂದೆ ಕುರಿ, ಕೋಳಿ ಕಡಿತಾ ಇದ್ರೆ ನೋಡಿ ನಿಲ್ತಾಳಲ್ಲ, ಅದನ್ನು ಆರಾಧನೆಯನ್ನು ಸ್ವೀಕಾರ. ಅವು ಯಾವ ದೇವತೆಗಳು ಆರಾಧ್ಯರಲ್ಲ, ಅವ್ರನ್ನ ಬಿಟ್ಬಿಡು. ಎಲ್ಲಿ ದೇವರ ಆರಾಧನೆ ಅಂದರೆ ಶಾಂತತೆ ಇರಬೇಕಲ್ಲಿ, ಅಲ್ಲಿ ಪವಿತ್ರತೆ ಇರಬೇಕು, ಅಲ್ಲಿ ಹಿಂಸೆ ಇರಬಾರ್ದು, ಪ್ರೇಮಮಯವಾದ ವ್ಯವಹಾರ ಇರಬೇಕು. ಸೊ ನೀನು ಯಾವ ದೇವತೆಯನ್ನೇ ಪೂಜೆ ಮಾಡು, ಯಾರನ್ನೇ ನಂಬಿಕೋ, ಆ ನಂಬಿದ ವ್ಯಕ್ತಿಯಲ್ಲಿ ನಿರಂತರವಾದ ಪ್ರೇಮ ಪ್ರವಾಹವನ್ನು ಹರಿಸು. ಇನ್ನೊಂದು ದೇವತೆಯನ್ನು ದ್ವೇಷ ಮಾಡಬೇಡ, ಅವಾಗ ನಿನ್ನ ಜೀವನ ಉದ್ಧಾರ ಆಗ್ತದೆ. ಹಾಗೆ ನಾವು ಯಾವ ಯತಿಗಳನ್ನೇ ಧ್ಯಾನ ಮಾಡಿರಿ, ನಮ್ಮ ಪರಂಪರೆಗೆ ಸೇರಿದ ಯತಿಗಳನ್ನು ನಾವು ಧ್ಯಾನ ಮಾಡೋಣ. ಹಾಗೆ ಇನ್ನೊಂದು ಯತಿಗಳ ಬಗ್ಗೆ ಸಣ್ಣ ಆಲೋಚನೆ ನಾವು ಮಾಡಿದ್ರೆ ನಾವು ಎಂದಿಗೂ ದಾಸರಾಗೋದಿಲ್ಲ, ಭಗವಂತನ ಅನುಗ್ರಹಕ್ಕೂ ನಾವು ಪಾತ್ರರಾಗೋದಿಲ್ಲ. ಸೊ ನಿಮ್ಮ ಇಷ್ಟವಾದ ನಿಮ್ಮ ಪರಂಪರೆಗೆ ಸೇರಿದ ಗುರುಗಳನ್ನು ನೀವೆಲ್ಲ ಧ್ಯಾನ ಮಾಡಿ. ಇನ್ನು ಕೊನೆಗೆ ದೇವತೆಗಳ ಕಕ್ಷ ಅದಲ್ಲ, ಅದು ಎಲ್ಲ ದೇವತೆಗಳನ್ನು ಸ್ಮರಣ ಮಾಡಿಯೇ ತರಬೇಕು. 30 ಮನುಷ್ಯೋತ್ತಮರಿಂದ ಹೇಳಿಕೊಂಡು ಲಕ್ಷ್ಮಿಯವರೆಗೆ ಏನೇನು ದೇವತೆಗಳಿದ್ದಾರೆ, ಹರಿದಾಸರು, ಜ್ಞಾನಿಗಳು, ಆಚಾರ್ಯ ಮಧ್ವರು ತಿಳಿಸಿಕೊಟ್ಟಿದ್ದಾರೆ, ಆ ಪ್ರಕಾರ ತಾರದು. ಇದೆಲ್ಲವನ್ನು ಏನು ಮಾಡ್ರಿ, ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಅಪ್ಪನ ಗುಡಿಯ ಮುಂದಿರುವ ವೈಕುಂಠಕ್ಕೆ ಸಮಾನವಾಗಿರತಕ್ಕಂಥ ಮೈದಾನದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮೊದಲು ನಿಮಗಿಷ್ಟವಾದ ಗುರುಗಳನ್ನು, ಆತ್ಮೋದ್ಧಾರಕರಾದ ಗುರುಗಳನ್ನು, ನಿಮಗೆ ಮಂತ್ರೋಪದೇಶ ಮಾಡಿದ ಗುರುಗಳನ್ನು ಅಥವಾ ಯಾವುದೋ ಒಬ್ಬ ಹರಿದಾಸರನ್ನು ಆಹ್ವಾನ ಮಾಡಿರಿ. ಅವರು ಅಲ್ಲಿಗೆ ಬಂದು ನಿಂತರು. ಅವರು ಮುಂದಿನ ದಾಸರನ್ನು, ಆ ಎಲ್ಲ ದಾಸರು ಸೇರಿ ಎಲ್ಲ ಯತಿಗಳಿಗೆ ಸ್ವಾಗತ ಮಾಡ್ತಾರೆ, ಅವರಿಗೆ ಸುಪ್ರಭಾತ ಹೇಳ್ತಾರೆ. ಈ ಯತಿಗಳು, ದಾಸರು ಮತ್ತು ಯತಿಗಳು ಎಲ್ಲರೂ ಸೇರಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ದೇವತೆಗಳಿಗೆ ಸುಪ್ರಭಾತ ಹಾಡ್ತಾರೆ ಅಂತ ತಿಳ್ಕೊಂಡು ಕೊನೆಯೇ ಎಲ್ಲ ದಾಸರ ಸುಪ್ರಭಾತ ಆಯಿತು.
ಯತಿಗಳ ಸುಪ್ರಭಾತ ಆಯಿತು. ದೇವತೆಗಳ ಸುಪ್ರಭಾತ ಎಲ್ಲ ಮುಗಿದ ಮೇಲೆ ಈ ಎಲ್ಲರೂ ಸೇರಿ ಸಕಲ ಹರಿದಾಸರು, ಸಕಲ ಯತಿಗಳು, ಸಕಲ ದೇವತೆಗಳು ಒಕ್ಕೊರಳಿನಿಂದ ನಮ್ಮಮ್ಮ ನಿಯತಪತ್ನಿಯಾದ ಸಮಾಸಮೆ ಅಂತ ಪ್ರಸಿದ್ಧಳಾಗಿರತಕ್ಕಂಥ ಸಕಲ ಜೀವರನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗಿ ಮುಟ್ಟಿಸ್ತಕ್ಕಂಥ ತಾಯಿಯ ಸ್ಥಾನದಲ್ಲಿರತಕ್ಕಂಥ ಜಗನ್ಮಾತೆಯ ಲಕ್ಷ್ಮಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರೆದು ಸುಪ್ರಭಾತ ಹೇಳ್ತಾರೆ ಅಂತ ಚಿಂತನೆ ಮಾಡಿದಾಗ ಆ ಅಮ್ಮ ಜಗದಂಬೆ ನಡ್ಕೋತ ಬಂದು ಒಳಗೆ ಗುಡಿಯಲ್ಲಿ ಪ್ರವೇಶ ಮಾಡ್ತಾಳೆ. ತನ್ನ ಹಿಂದೆ ಬರ್ಲಕ್ಕೆ ಎಲ್ಲರಿಗೂ ಸೂಚನೆ ಮಾಡಿದ್ಲು ಅಂತ ತಿಳ್ಕೊಂಡ್ರಿ. ಆಗ ಮುಂದೆ ನಮ್ಮಮ್ಮ ಹೆಜ್ಜೆಯ ಮೇಲೆ ಒಂದು ಹೆಜ್ಜೆಯ ನಿಕ್ಕುತ ದೇವಾಲಯದಲ್ಲಿ ಮೊದಲನೇ ಪ್ರಾಕಾರ, ಎರಡನೇ ಪ್ರಾಕಾರ, ಮೂರನೇ ಪ್ರಾಕಾರ ಗರ್ಭಾಲಯದ ಮುಂದೆ ಹೋಗ್ತಾಳೆ. ಅಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಅದು ರವಾತ್ಮಕವಾದದ್ದು. ಅಲ್ಲಿ ನಮ್ಮಪ್ಪ ಮಲ್ಕೊಂಡಿದ್ದಾನೆ. ಮಲ್ಕೊಂಡ ಜಗನ್ನಾಥನ ಸನ್ನಿಧಾನಕ್ಕೆ ಜಗದಂಬೆ ಹೋಗಿ ನಿಂತ್ಕೊಂಡ ಮೇಲೆ ಸಕಲ ಹಿಂದೆ ಅನುಸರಿಸಿ ಬಂದ ದೇವತೆಗಳು, ಯತಿಗಳು, ಎಲ್ಲ ದಾಸರು ಲೈರಾಗಿ ಅಣುರೂಪದಲ್ಲಿ ನಿಂತ್ಕೊಂಡಿರ್ತಾರೆ. ಅನಂತ ತುಂಬಿಕೊಂಡ್ಬಿಟ್ಟಿರ್ತಾರೆ. ಆಗ ಆಕೆ ಸುಪ್ರಭಾತ ಹೇಳ್ತಾ ಇದ್ದಾಳೆ. ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಅವಳು ಹೇಳ್ತಾ ಇದ್ದಾಳೆ ಅಂತ ಚಿಂತನೆ ಮಾಡಿದಾಗ ಎಷ್ಟು ಆನಂದ ಆಗ್ತದಂದರೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಎಲ್ಲ ಸುಪ್ರಭಾತ ಮುಗಿದ ಕೂಡಲೇ ನಾವು ಮೆಟ್ರೋತ್ಸವ ಮಾಡೋಣ. ಆ ಮೆಟ್ರೋತ್ಸವ ಹೇಗೆ ಮಾಡಬೇಕು? ಮೆಟ್ರೋತ್ಸವ ಮಾಡುವುದಕ್ಕಿಂತ ಮುಂಚೆ ನಾವು ತಿಳ್ಕೋಬೇಕಾಗಿದ್ದು ವೆಂಕಟರಮಣ ದೇವಾಲಯದ ಬಗ್ಗೆ ಮೊದಲು ಚಿಂತನೆ ಮಾಡಿ. ಯಾವುದೋ ಜನ್ಮಾಂತರದ ಪುಣ್ಯ, ನನ್ನ ಹಿರಿಯರು ಮಾಡಿದ ಪುಣ್ಯ ಎಷ್ಟೋ ಗೊತ್ತಿಲ್ಲ, ನಾನು ಪಾಪಿ, ನಾನು ಏನೂ ಒಂದು ಅರಿಯದ ಮಂದಮತಿ ನಾನು. ಅಂದರೆ ನಮ್ಮ ತಾಯಿ, ಆಕೆಯ ಆಶೀರ್ವಾದ, ಆಕೆಯ ತಪಸ್ಸು, ನನ್ನ ತಂದೆ, ನಮ್ಮ ತಾತಂದರ ನಿರಂತರ ಭಗವದ್ ಆರಾಧನೆ, ಆ ಎಲ್ಲ ಪುಣ್ಯ ನನ್ನ ಮೇಲೆ ಹರಿದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಸುಮಾರು 36 ವರ್ಷಗಳ ಕಾಲ ಉದ್ಯೋಗ ಮಾಡತಕ್ಕಂತಹ ಭಾಗ್ಯ, ಮಹಾಸಾಮ್ರಾಜ್ಯ. ಆ ಮಹಾಸಾಮ್ರಾಜ್ಯದಲ್ಲಿ ಒಂದು ದಿವಸ ಇರೋದೇ ನಮ್ಮ ಭಾಗ್ಯ. ಅದರಲ್ಲಿ 36 ವರ್ಷ ನಮ್ಮಪ್ಪ ಈ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಅಲ್ಪನಾದ ನನ್ನನ್ನು ತನ್ನ ಸನ್ನಿಧಾನದಲ್ಲಿ ಇಟ್ಟುಕೊಂಡು ಇಡೀ ನನ್ನ ಕುಟುಂಬದ ಜೀವನಕ್ಕೆ ಕಾರಣೀಭೂತನಾಗಿ ನನ್ನನ್ನು ಉದ್ಧಾರ ಮಾಡಿರ್ತಾನೆ. ಅಲ್ಲಿ ಏನು ನಾನು ನೋಡಿದ್ದೀನಿ, ಆ ದೇವಾಲಯದ ಬಗ್ಗೆ ನನಗೇನು ಪರಿಚಯ ಇದೆ, ಅದು ಮೊದಲು ದೇವಾಲಯದ ಪರಿಚಯ ಮಾಡಿಸ್ಕೊಡ್ತೀನಿ. ಆ ದೇವಾಲಯವನ್ನು ಬರೀ ದೇವಾಲಯವನ್ನಾಗಿ ನೋಡಬಾರ್ದು, ಆಧ್ಯಾತ್ಮ ದೃಷ್ಟಿಯಿಂದ ನೋಡಬೇಕು. ಅದು ಹೇಗೆ ಅದರದ್ದು ಮೊದಲು ತಿಳ್ಕೊಬಾರ್ದು. ಅದಾದ ನಂತರದಲ್ಲಿ 7 ಬೆಟ್ಟಗಳು, 7 ಕೊಂಡಲವಾಡ, ವೆಂಕಟರಮಣ, ಗೋವಿಂದ ಗೋವಿಂದ ಅಂತ ನಾವು ಕೂಗ್ತಾ ಇರ್ತೀವಿ. ಆ 7 ಬೆಟ್ಟಗಳು ಎಲ್ಲ ನಿಜವಾಗಿ ಹೇಳ್ತೀನಿ, ತಿರುಮಲ ತಿರುಪತಿ ದೇವಸ್ಥಾನದವರಿಗೂ ಇದರ ಪರಿಚಯ ಇಲ್ಲ. ಹರಿದಾಸರು ಕಣ್ಣು ತೆಗೆದೇ ಇದ್ದರೆ, ಹರಿದಾಸನೇನಾದರೂ ಮಾರ್ಗದರ್ಶನ ಮಾಡದೇ ಇದ್ದ ಪಕ್ಷದಲ್ಲಿ ಈ 7 ಬೆಟ್ಟಗಳು ಎಲ್ಲಿ ಅವೆ, ಅವು ಯಾವ ಕ್ರಮದಲ್ಲಿ ಅವೆ, ಅವನ್ನು ಏರ್ತೀವ ಇಲ್ಲ, ಅದನ್ನು ಏರುವಾಗ ನಾವು ಏನು ಚಿಂತನೆ ಮಾಡಬೇಕು, ಅದರಿಂದ ನಮ್ಮ ಜೀವನ ಏನು ಧನ್ಯ ಆಗ್ತದೆ, ಭಾಳ ಅದ್ಭುತವಾದ ರೂಪಕಲ್ಪನೆ. ಅದನ್ನೆಲ್ಲವನ್ನು ಚಿಂತನೆ ಮಾಡಿ ಆನಂತರದಲ್ಲಿ ನಾವು ಮೆಟ್ರೋತ್ಸವ ಮಾಡಿದರೆ ಭಾಳ ಅದ್ಭುತ ಇರ್ತದೆ. ಮೊದಲು ಬೆಟ್ಟದ ಬಗ್ಗೆ ತಿಳ್ಕೊಳಕ್ಕೆ ಹೋಗೋಣ. ಬೆಟ್ಟದ ಮೇಲೆ ನಮ್ಮಪ್ಪ ನಿಂತುಕೊಂಡಿದ್ದಾನಲ್ಲ, ದೇವಾಲಯ ಅದಲ್ಲ, ಅದನ್ನು ಏನಂತ ಕರೀತಾರೆ? ಭೂವೈಕುಂಠ ಅಂತ ಕರೀತಾರೆ. ಅದು ಆನಂದಾದ್ರಿಯ ಆನಂದಾದ್ರಿಯ ಮಧ್ಯದಲ್ಲಿ, ಅಂದರೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ವೆಂಕಟರಮಣ ದೇವಾಲಯ 3-4 ಬೀದಿಗಳಿಂದ, 3 ಪ್ರಾಕಾರಗಳಿಂದ, ಗರ್ಭಗುಡಿಯಿಂದ, ಬಂಗಾರದ ಗೋಪುರದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಉತ್ತರ ದಿಕ್ಕಿನಲ್ಲಿ ಈಶಾನ್ಯ ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ, ಆ ಸ್ವಾಮಿ ಪುಷ್ಕರಣಿಯ ದಂಡೆಯ ಮೇಲೆ ಭೂವರಾಹಸ್ವಾಮಿಯ ದೇವಾಲಯ ಏನದಲ್ಲ, ಇದಿಷ್ಟಕ್ಕೆ ಏನಂತಾರೆ? ಭೂವೈಕುಂಠ ಅಂತ ಕರೀತಾರೆ. ಇದನ್ನೇ ಆನಂದಾದ್ರಿ ಅಂತ ಕರೀತಾರೆ. ಯಾಕೆ ಗೊತ್ತಾ? ಅದು ಆನಂದ ಕೊಡ್ತದೆ. 7 ಬೆಟ್ಟಗಳೆಲ್ಲ ಏರ್ಕೊಂಡು ಹೋಗ್ತೀವಿ, ಸುಮಾರು 8 ಕಿಲೋಮೀಟರ್ ನಡೆದು ಹೋಗ್ತೀವಿ. ನಡೆದು ಹೋದ್ಮೇಲೆ ಆಯಾಸ ಆಗಿರ್ತದೆ. ಗಾಳಿಗೋಪುರದವರೆಗೆ ಏರೋದೇ ಒಂದು ದೊಡ್ಡದು. ಆ ಗಾಳಿಗೋಪುರದಿಂದ ಸುಮಾರು 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆಮೇಲಕ್ಕೆ ಮತ್ತೊಂದು ಪರ್ವತ ಬರ್ತದೆ, ಮೋಕಾಲಿ ಬಿಟ್ಟ ಅಂತ ಪರ್ವತ ಬರ್ತದೆ, ಮೊಣಕಾಲ ಮುರುಗು ಅಂತ ಬರ್ತದೆ. ಅದು ಬಹಳ ಗಾಳಿಗೋಪುರದಷ್ಟೇ ಇರ್ತದೆ, ಅದು ಸ್ವಲ್ಪ ಕಷ್ಟವಾದ. ಎಲ್ಲ ಏರಿಕೊಂಡು ಹೋದಷ್ಟೊತ್ತಿ ಬಹಳ ಸುಮಾರು 4-5 ತಾಸುಗಳಾಗ್ತದೆ. ಇಷ್ಟು ಶ್ರಮಪಟ್ಟ ಮೇಲೆ ಹೋದ ವ್ಯಕ್ತಿ ಹಬ್ಬ ಅಂದ್ಕೊತ ಹೋಗ್ತಾನೆ. ಯಾವಾಗ ವೆಂಕಟರಮಣನ ದೇವಾಲಯ ದರ್ಶನ ಆಗ್ತದೆ, ಆ ಬಂಗಾರದ ಗೋಪುರದ ದರ್ಶನ ಆಗ್ತದೆ, ಮೈ ಮರ್ತು ಬಿಟ್ಟು ಒಮ್ಮೆಯೇ ಕೂಗಿ ಬಿಡ್ತಾನೆ, ಗೋವಿಂದ 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 ಅಂತ ಕೂಗಿ ಬಿಡ್ತಾನೆ.